ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಸಮಿತಿ ರಚನೆ ಮಾಡಲಾಗಿದ್ದು, ವಿವಿಧ ಸರ್ಕಾರಿ ಇಲಾಖೆಗಳಿಂದ 45 ನೌಕರರು ಆಯ್ಕೆಗೊಂಡಿದ್ದಾರೆ ಎಂದು ಸಂಘದ ನೂತನ ಅಧ್ಯಕ್ಷ ಮುಕ್ಕಾಡೆ ರಜಿ ಅರುಣ್ ಕುಮಾರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 16ರಂದು ಸಂಘದ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ವಿವಿಧ ಸರ್ಕಾರಿ ಇಲಾಖೆಗಳಿಂದ 45 ನೌಕರರು ಆಯ್ಕೆಗೊಂಡಿದ್ದಾರೆ. ಈ ಪೈಕಿ ಇದೀಗ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಾರೆಮಜ್ಜುಲು ತ್ರಿಶೂಲ್, ಖಜಾಂಚಿಯಾಗಿ ಪುಲಿಯಂಡ ಡಿ ರಾಜೇಶ್, ರಾಜ್ಯ ಪರಿಷತ್ ಸದಸ್ಯರಾಗಿ ಪಿಎಂ ಬಾಬು ನೇಮಕಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ನೌಕರರ ಸಂಘದ ಕಟ್ಟಡ ನಿರ್ಮಾಣ ಜವಾಬ್ದಾರಿ ನೂತನ ಸಮಿತಿಯ ಮೇಲಿದ್ದು, ಹಿಂದಿನ ಜಿಲ್ಲಾಧಿಕಾರಿ ಎಸ್ಸಿ ಸತೀಶ್ ಅವರು 40 ಸೆಂಟ್ ಜಾಗವನ್ನು ಕಟ್ಟಡ ನಿರ್ಮಾಣಕ್ಕೆ ಮಂಜೂರು ಮಾಡಿದ್ದಾರೆ. ಇದಕ್ಕಾಗಿ ಸದಸ್ಯರ ನೆರವಿನೊಂದಿಗೆ ರು 5 ಕೋಟಿಯನ್ನು ಕ್ರೋಢೀಕರಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಖಜಾಂಚಿ ರಾಜೇಶ್, ಪ್ರಧಾನ ಕಾರ್ಯದರ್ಶಿ ತ್ರಿಶೂಲ್, ರಾಜ್ಯ ಸಮಿತಿ ಸದಸ್ಯ ಪಿಎಂ ಬಾಬು, ನಿರ್ದೇಶಕರುಗಳಾದ ಕೆಬಿ ಪ್ರಕಾಶ್, ಕೆಜಿ ಮಧುಕರ್ ಹಾಜರಿದ್ದರು. ಅದರಲ್ಲಿ ಶ್ರೀ ಮುಕ್ಕಾಡೆ ಅರುಣ್ ಕುಮಾರ್ ಪ್ರಥಮ ದರ್ಜೆ ಸಹಾಯಕರು, ಜಿಲ್ಲಾ ಕ್ಷಯರೋಗ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ. ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ಶ್ರೀ ಪುಲಿಯಂಡ ಡಿ ರಾಜೇಶ್ ಅವರಷ್ಟೇ ಪ್ರಥಮ ದರ್ಜೆ ಸಹಾಯಕರು. ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಿಲ್ಲಾ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಶ್ರೀ ಬಾಬು ಪಿಎಂ ಹಿರಿಯ ವಾಹನ ಚಾಲಕರು. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಡಿಕೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆ ನಂತರ ರಾಜ್ಯ ಚುನಾವಣಾಧಿಕಾರಿಗಳು ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರ ನಿರ್ದೇಶನ ಮೇರೆಗೆ ದಿನಾಂಕ 6/12/2024ರಂದು ನಿರ್ದೇಶಕರಾಗಿ ಆಯ್ಕೆಯಾದವರಿಗೆ ಒಬ್ಬರನ್ನು ಸಂಘದ ಜಿಲ್ಲಾ ಕಾರ್ಯದರ್ಶಿ ನೇಮಕ ಮಾಡಲು ಈ ಕೆಳಕಳಿಸಲು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಲಾಗಿದೆ. ಅಂದರೆ ಈ ಜಿಲ್ಲಾ ಕಾರ್ಯದರ್ಶಿ ಮಾಡೋದು ಅಧಿಕಾರ ಇವರಿಗೆ ಜಿಲ್ಲಾಧ್ಯಕ್ಷರು ಇರ್ತದೆ. ಹಾಗೆಯೇ ಅದರಲ್ಲಿ ಶ್ರೀ ಪಾರೆಮಜ್ಜುಲು ಜಿ ತ್ರಿಶೂಲ್ ಇವರು ಪೊಲೀಸ್ ಇಲಾಖೆ, ಇವರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ನೇಮಕ ಮಾಡಿರ್ತೇವೆ. ಹೊಸದಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಮಹತ್ವದ ಜವಾಬ್ದಾರಿದ್ದು, ಮೊದಲಿಗೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಸಂಘಕ್ಕೆ ಮಡಿಕೇರಿ ನಗರದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ನಮಗೆ ಈ ಮೊದಲು ಜಿಲ್ಲಾಧಿಕಾರಿ ಸದಸ್ಯರಿರುವಾಗ ನಮಗೆ ಇಲ್ಲಿ ಒಂದು 40 ಸೆಂಟ್ ಜಾಗವನ್ನು ಮಡಿಕೇರಿಯಲ್ಲಿ ಮಂಜೂರು ಮಾಡಿತ್ತು. ಸದರಿ ಜಾಗವು ಸಂಘದ ಅಧೀನವಿರುತ್ತದೆ. ಈಗ ನಮಗೆ ನಮ್ಮ ಹೆಸರಲ್ಲಿ ಆರ್ಟಿಸಿ ಇರುತ್ತದೆ. ಕಟ್ಟಡ ನಿರ್ಮಾಣಕ್ಕಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ ವಿವಿಧ ಹಂತದ ಎಲ್ಲ ನೌಕರರು ಹಾಗೂ ಅಧಿಕಾರಿಗಳಿಂದ ನಾವು ಒಂದು ದಿವಸದ ಸ್ಯಾಲರಿನ ಮಾಡುವ ಹೊತ್ತಿಗೆಯನ್ನು ಹಾಗೂ ಅವರ ಸಹಾಯವನ್ನು ನಾವು ಸಹಕಾರವನ್ನು ಪಡ್ಕೊಳ್ತೀವಿ. ಇದು ಸಂಘದ ಉದ್ದೇಶವಾಗಿರುತ್ತದೆ. ಅಲ್ಲದೆ ಕೇಂದ್ರ ಸಂಘ ಇಂದಲೂ ಕಟ್ಟಡದ ಆರ್ಥಿಕ ಸಹಾಯವನ್ನು ಪಡೆಯಲು ಮನವಿ ಮಾಡಲು ಉದ್ದೇಶಿಸಲಾಗಿದೆ. ಯಾಕೆಂದರೆ ಇಲ್ಲಿ ಈಗ ನಮ್ಮಲ್ಲಿ ಸಂಘದ ಕಟ್ಟಡನೇ ಇಲ್ಲ. ನಮ್ಮ ಕೊಡಗು ಡಿಸ್ಟ್ರಿಕ್ಟ್ಲಿ ಇನ್ನೆಲ್ಲ ಕಡೆ ಇದೆ, ಎಲ್ಲ ಡಿಸ್ಟ್ರಿಕ್ಟ್ಗಳಿದೆ. ನಮ್ಮಲ್ಲಿ ಸಂಘಕ್ಕೆ ಕಟ್ಟಡನೇ ಇಲ್ಲ. ಇದಕ್ಕಾಗಿ ಸಾರ್ವಜನಿಕ ಬೆಂಬಲ ಮತ್ತು ಆರ್ಥಿಕ ಸಹಾಯವನ್ನು ಕೂಡ ನಾವು ಕೋರುವ ಉದ್ದೇಶಿಸಲಾಗಿದೆ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ತಾವು ಪತ್ರಕರ್ತರ ಮಿತ್ರರಾದ ನೀವೆಲ್ಲರೂ ಅಷ್ಟೇ ನಮಗೆ ನಿಮ್ಮ ಬೆಂಬಲ ಅತ್ಯವಶ್ಯವಾಗಿರುತ್ತೆ. ನೀವೆಲ್ಲ ನಮಗೆ